ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಒಂದು ಅಮೇಝಿಂಗ್ ಆಗಿರುವ ಒಂದು ಬದನೆಕಾಯ್ದು ಗೊಜ್ಜು ಮಾಡಿ ತೋರಿಸ್ತೀನಿ. ಅದು ಹೇಗೆ ಅಂದರೆ ಅನ್ನದ ಜೊತೆಗೆ ತಿನ್ಬೋದು, ಚಪಾತಿ, ಪೂರಿ ಮತ್ತು ರೊಟ್ಟಿ, ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅದು. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ, ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಯಾವ ಬದನೆಕಾಯಿನಾದರೂ ಯೂಸ್ ಮಾಡ್ಬೋದು, ಇದಾದರೂ ಆಗ್ಬೋದು ಅಥವಾ ಆ ಗ್ರೀನ್ ಕಲರ್ ಬರುತ್ತಲ್ಲ ಉದ್ದುದಕ್ಕೆ, ಅದಾದರೂ ಆಗ್ತದೆ, ಯಾವುದಾದ್ರೂ. ಬಟ್ ಎಳೆಯದಾಗಿ ಚೆನ್ನಾಗಿರೋ ಫ್ರೆಶ್ ಆಗಿರುವಂಥ ಬದನೆಕಾಯಿ ಆಗಬೇಕು. ಅದೊಂದು 4 ಬದನೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಒಂದು ದೊಡ್ಡ ಸೈಜ್ದು ಈರುಳ್ಳಿ, ಬಿಗ್ ಸೈಜ್ ಆನಿಯನ್, ಇಲ್ಲಾಂದರೆ 2 ತೊಗೊಳ್ಳಿ ಚಿಕ್ಕದಾದರೆ. ಟೊಮೆಟೊನೂ ಹಾಗೇ 2 ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟೇ, ವೆರಿ ಈಸಿ, ಬೇಗ ರೆಡಿ ಮಾಡಿ ಇಟ್ಕೊಳ್ಳಿ. ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ನೋಡಿ, ಸಾಸಿವೆ ಸಿಡಿತಾ ಇದೆ ಆಯಿತಾ. ಬೇಗ ಆಗುತ್ತೆ, ಇಟ್ಸ್ ವೆರಿ ಈಸಿ, ಕ್ವಿಕ್ಕಾಗುವಂಥ ಒಂದು ಫುಡ್ ಇದು. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಕರ್ಬೇವಿನ ಸೊಪ್ಪನ್ನ ಮತ್ತು ಆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಲೈಸಾಗಿ, ಅದನ್ನು ಹಾಕ್ಕೊಳ್ಬೇಕು. ಅದೊಂದು ಚೂರು ಹಸಿ ವಾಸನೆ ಹೋಗಲಿ ಆಯಿತಾ. 1-2 ನಿಮಿಷ ಅಷ್ಟೇ. ಬೇಕಾದ್ರೆ ನಮ್ಮ ಮನೆಗೆ ಬಂದು ಸಾರು ಮಾಡಬೇಕು ಅಂತ ಬೇಜಾರಾದರೆ ಇಮ್ಮಿಡಿಯೇಟಾಗಿ ಇದನ್ನ ಮಾಡ್ಕೊಳ್ಬೋದು. ಇದಕ್ಕೊಂಚೂರು ಅರಿಶಿನ ಪುಡಿ, ಆಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಕಾರದ ಪುಡಿ, ಇದಿಷ್ಟೇ ನೋಡಿ ಆಯಿತಾ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಲ್ವ. ಈಗ ನಾವು ಹೆಚ್ಚಿಟ್ಟಂಥ ಟೊಮೆಟೊ ಹಾಕ್ಕೊಳ್ಬೇಕು. ಅದಾದಮೇಲೆ ಅದು ಒಂಚೂರು ಆಚೆ ಈಚೆ ಮಿಕ್ಸ್ ಮಾಡಿದರೆ 1-2 ನಿಮಿಷ ಅದು ಕೂಡ ಬಾಡ್ತದೆ. ಅದಾದಮೇಲೆ ನಾವು ಹೆಚ್ಚಿಟ್ಟಂಥ ಬದನೆಕಾಯಿನ ಹಾಕ್ಕೊಳ್ಬೇಕು. ಅದನ್ನು ಕೂಡ ಮಿಕ್ಸ್ ಮಾಡಿ, ಆಮೇಲೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗಳಂತೂ ಸಖತ್ತಾಗಿರುತ್ತೆ, ದೋಸೆ ಚಪಾತಿಗೆಲ್ಲ. ಆಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಾಕಿ. ಮತ್ತು ಜಸ್ಟ್ ಅದು ಒದ್ದೆ ಆಗಿದೆ ಅಂತ ಆಗಬೇಕು, ಹಾಗಾಗಬೇಕು. ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ ಆಯಿತಾ. ಒಂದು 5 ಮಿನಿಟ್ಸು ಚೆಂದ ಆವಿಲಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಆಮೇಲೆ ಹತ್ರ ಅದು ನೀರಂಗೆ ಹಂಗೆ ಇರಬಾರ್ದು, ಹಾಗಾಗಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಟ್ಕೊಳ್ಳಿ. ಈಗ ಬೆಂದಿದೆ ಅಲ್ವ ಅದು, ಹಾಗಾಗಿ ಓಪನ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಇನ್ನೊಂಚೂರು ಬೇಯಬೇಕು ಅಂದರೆ ಮತ್ತೆ 1-2 ನಿಮಿಷ ಮುಚ್ಚಿಡಿ. ನೋಡಿ, ಈಗ ನಮ್ಗೆ ಗೊತ್ತಾಗುತ್ತೆ, ಸ್ಪೂನಲ್ಲಿ ನಾವು ಹಿಂಗೆ ಇದು ಮಾಡುವಾಗ ಬದನೆಕಾಯಿ ಎಲ್ಲ ಮೆತ್ತಗಾಗ್ಬಿಟ್ಟಿರುತ್ತೆ. ಈ ಟೈಮಲ್ಲಿ 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿ, ಕೋಕೋನಟ್ ಆಯಿಲ್, ಅದು ಕೋಕೋನಟ್ ಆಯಿಲ್ನ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಸರ್ವ್ ಮಾಡ್ಕೊಳ್ಳಿ. ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲ ಸಖತ್ತಾಗಿರುತ್ತೆ, ಭಾಳ ಅಮೇಝಿಂಗ್ ಆಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.